ನಮಸ್ಕಾರ ವೀಕ್ಷಕರೇ. ದೇಶವ್ಯಾಪಿ ಕುತೂಹಲಕ್ಕೆ ಕಾರಣವಾಗಿರುವಂತಹ ಬಿಹಾರ್ ವಿಧಾನಸಭಾ ಚುನಾವಣೆಗೆ ದಿನಗಣನೆ ಆರಂಭ ಆಗಿದೆ. ಎನ್ಡಿಎ ಮತ್ತು ಮಹಾಗಠಬಂಧನ್ ನಡುವೆ ತುರುಸಿನ ಸ್ಪರ್ಧೆ ನಡೀತಾ ಇದೆ. ಅಧಿಕಾರ ವಿರೋಧಿ ಅಲೆ ಮಹಾಗಠಬಂಧನ್ಗೆ ಲಾಭ ಆಗುತ್ತಾ? ಯಾವ ಮೈತ್ರಿಯ ಮತಬುಟ್ಟಿಗೆ ಕೈ ಹಾಕ್ತಾರೆ ಪ್ರಶಾಂತ್ ಕಿಶೋರ್? ಇದು ಇವತ್ತಿನ ಪ್ರೈಮ್ ಸ್ಟೋರಿ. ನಾನು ಗುರುರಾಜ್ ದೇಸಾಯಿ. ಬಿಹಾರ್ ವಿಧಾನಸಭಾ ಚುನಾವಣೆ ನವೆಂಬರ್ 6ರಂದು ಮೊದಲ ಹಂತದಲ್ಲಿ ನಡೆದರೆ ನವೆಂಬರ್ 11ರಂದು ಎರಡನೇ ಹಂತದಲ್ಲಿ ಮತದಾನ ನಡೀತಾ ಇದೆ. ನವೆಂಬರ್ 14ರಂದು ಫಲಿತಾಂಶ ಪ್ರಕಟ ಆಗಲಿದೆ. ಎನ್ಡಿಎ ಮತ್ತು ಮಹಾಗಠಬಂಧನ್ ನಡುವೆ ತುರುಸಿನ ಸ್ಪರ್ಧೆ ಏರ್ಪಟ್ಟಿದೆ ಅಂತೇಳಿ ಅಲ್ಲಿನ ಮಾಧ್ಯಮಗಳು ವಿಶ್ಲೇಷಣೆಯನ್ನ ಮಾಡ್ತಾ ಇವೆ. ಈ ಬಾರಿ ಎರಡೂ ಕೂಟಗಳಲ್ಲಿ ಕೆಲ ಬದಲಾವಣೆಗಳಾಗಿದ್ದಾವೆ. ಆ ಬದಲಾವಣೆಗಳು ಏನು ಅಂತ ಹೇಳಿದ್ರೆ, ಕಳೆದ ಬಾರಿ ಸ್ವತಂತ್ರವಾಗಿ ಹೆಚ್ಚಿನ ಸ್ಥಾನಗಳಲ್ಲಿ ಸ್ಪರ್ಧೆಯನ್ನ ಮಾಡಿದ್ದಂತಹ ಲೋಕ ಜನಶಕ್ತಿ ಪಕ್ಷ, ಅಂದ್ರೆ LJP ಅಂತ ಏನ್ ಕರೆಯಲಾಗುತ್ತೆ, ಆ ಪಕ್ಷ ಈ ಬಾರಿ NDA ಕೂಟಕ್ಕೆ ವಾಪಸ್ ಹೋಗಿದೆ. LJP ಮುಂಚೆಯಿಂದನೂ ಕೂಡ NDA ಕೂಟದ ಜೊತೆಗಿತ್ತು. ರಾಮ್ ವಿಲಾಸ್ ಪಾಸ್ವಾನ್ ಅವರು ಈ ಪಕ್ಷದ ಸ್ಥಾಪಕರಲ್ಲಿ ಒಬ್ರು ಎನ್ನುವಂಥದ್ದನ್ನ ನಾನು ಇಲ್ಲಿ ನೆನಪು ಮಾಡ್ತಾ ಇದ್ದೀನಿ. ಇನ್ನು NDA ಕೂಟದಲ್ಲಿದ್ದಂತಹ ವಿಕಾಸಶೀಲ ಇನ್ಸಾನ್ ಪಾರ್ಟಿ ಏನಿದೆ, ಅದು NDA ಕೂಟವನ್ನ ತೊರೆದು ಮಹಾಗಠಬಂಧನ್ಗೆ ಸೇರ್ಪಡೆಯಾಗಿದೆ. AIMIM ಪಕ್ಷ ಏನಿದೆ, ಇದು ಇತರ 3 ಸಣ್ಣ ಪಕ್ಷಗಳನ್ನ ಸೇರಿಸಿಕೊಂಡು 3ನೇ ಕೂಟವನ್ನ ರಚನೆ ಮಾಡಿಕೊಂಡಿದೆ. ಪ್ರಶಾಂತ್ ಕಿಶೋರ್ ಅವರ ಜನಸುರಾಜ್ ಪಾರ್ಟಿ 116 ಸ್ಥಾನಗಳಲ್ಲಿ ಸ್ಪರ್ಧೆಯನ್ನ ಮಾಡಿದೆ. ಆಮ್ ಆದ್ಮಿ ಪಾರ್ಟಿ 121 ಸ್ಥಾನಗಳಲ್ಲಿ ಮತ್ತು BSP 130 ಸೀಟುಗಳಲ್ಲಿ ಸ್ಪರ್ಧೆಯನ್ನ ಮಾಡಿದ್ದಾರೆ. AAP, ಜನಸುರಾಜ್ ಹಾಗೂ BSPಗಳು ಯಾವುದೇ ಕೂಟದ ಜೊತೆಗೆ ಮೈತ್ರಿಯನ್ನ ಮಾಡಿಕೊಳ್ಳದೆ ಸ್ವತಂತ್ರವಾಗಿ ಸ್ಪರ್ಧೆಯನ್ನ ಮಾಡಿದೆ. ಸೀಟು ಹಂಚಿಕೆ ವಿಚಾರದಲ್ಲಿ NDA ಮತ್ತು ಮಹಾಗಠಬಂಧನ್ ಎರಡೂ ಕೂಟಗಳಲ್ಲಿ ಸಾಕಷ್ಟು ಕಗ್ಗಂಟು ಉಂಟಾಗಿತ್ತು. ಕೊನೆ ಗಳಿಗೆವರೆಗೂ ಕೂಡ ಇದು ಎಳೆದುಕೊಂಡು ಹೋಗಿದ್ದಂತದನ್ನು ನೋಡಬಹುದು. ಅಂದ್ರೆ ಮೊದಲ ಮತ್ತು ಎರಡನೇ ಹಂತದ ಚುನಾವಣಾ ದಿನಾಂಕ ನಿಗದಿ ಆದ್ಮೇಲೆ ಯಾರಿಗೆ B.Farm ಕೊಡಬೇಕಾಗಿತ್ತು, ಯಾರಿಗೆ ಕೊಡಬೇಕು, ಯಾವ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡಬೇಕು, ಯಾರಿಗೆ ಸೀಟು ಹಂಚಿಕೆ ಎನ್ನುವಂತ ವಿಚಾರವನ್ನ ಇಟ್ಕೊಂಡು ಎರಡೂ ಕೂಟಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗೊಂದಲಗಳಾಗಿತ್ತು. ಸೀಟು ಹಂಚಿಕೆ ಒಂದು ರೀತಿ ಕಗ್ಗಂಟಾಗಿತ್ತು ಅಂತಾನೆ ಹೇಳ್ಬೋದಾಗಿತ್ತು. ಕೊನೆಗೆ ಹಿರಿಯ ನಾಯಕರುಗಳು ಮತ್ತು ಹೈಕಮಾಂಡ್ ಅಂತ ಏನ್ ಕರೀತಾರೆ, ಅವುಗಳ ಮಧ್ಯಪ್ರವೇಶದಿಂದಾಗಿ ಸೀಟು ಹಂಚಿಕೆ ಸರಾಗವಾಗಿ ನಡೀತು ಎನ್ನುವಂಥದ್ದನ್ನ ಇಲ್ಲಿ ಒಂದು ರೀತಿ ವಿಶ್ಲೇಷಣೆಯನ್ನ ಮಾಡಬಹುದು. ಆದ್ರೆ ಮಹಾಗಠಬಂಧನ್ ಕೂಟದೊಳಗಡೆ ಎರಡು ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡಿದಂತಹ ಉದಾಹರಣೆಗಳು ಕೂಡ ಆರಂಭದಲ್ಲಿ ಕಾಣಿಸ್ಕೊಂಡವು. ಆದ್ರೆ ಮಹಾಗಠಬಂಧನ್ನ ಹಿರಿಯ ನಾಯಕರ ಮಧ್ಯಪ್ರವೇಶದಿಂದಾಗಿ ಅದು ಶಮನ ಆಯಿತು. ಎಲ್ಲರೂ ಕೂಡ ಐಕ್ಯತೆಯಿಂದ ನಾವು ಚುನಾವಣೆಯನ್ನ ಎದುರಿಸೋಣ ಅನ್ನುವಂತಹ ರೀತಿಯೊಳಗಡೆ ಎರಡೂ ಕೂಟಗಳು ಸೀಟು ಹಂಚಿಕೆಯನ್ನ ಮಾಡಿಕೊಂಡಿವೆ. 243 ಸೀಟುಗಳ ಇರುವಂತಹ ಬಿಹಾರ್ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂತಹ ಪಕ್ಷಗಳ ಬಲಾಬಲವನ್ನ ನೋಡೋದಾದ್ರೆ, ಮಹಾಗಠಬಂಧನ್ನಲ್ಲಿ 243 ಸೀಟುಗಳ ಹಂಚಿಕೆ ಈ ರೀತಿ ಇದೆ. RJD ಪಕ್ಷ 143 ಸ್ಥಾನಗಳಲ್ಲಿ ಸ್ಪರ್ಧೆಯನ್ನ ಮಾಡಿದ್ರೆ, ಕಾಂಗ್ರೆಸ್ 61 ಸ್ಥಾನಗಳಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದೆ. CPIML ಪಕ್ಷ 20 ಸ್ಥಾನಗಳಲ್ಲಿ, CPI 5 ಸ್ಥಾನಗಳಲ್ಲಿ, CPIM 4 ಸ್ಥಾನಗಳಲ್ಲಿ, ವಿಕಾಸಶೀಲ ಇನ್ಸಾನ್ ಪಕ್ಷ ಏನಿದೆ ಅದು 12 ಸ್ಥಾನಗಳಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದೆ. ಕೂಟದಲ್ಲಿ ಇತರೆ ಸಣ್ಣ ಪಕ್ಷಗಳಿಗೆ ಉಳಿದ ಸ್ಥಾನದ ಹಂಚಿಕೆಯನ್ನ ಮಾಡಲಾಗಿದೆ. NDA ಕೂಟದಲ್ಲಿ ಸೀಟುಗಳ ಹಂಚಿಕೆ ಯಾವ ರೀತಿ ಇದೆ ಅನ್ನೋದನ್ನ ನೋಡೋದಾದ್ರೆ, BJP 101 ಸ್ಥಾನಗಳಲ್ಲಿ ಸ್ಪರ್ಧೆಯನ್ನ ಮಾಡಿದ್ರೆ, JDU 101 ಸ್ಥಾನಗಳಲ್ಲೂ ಕೂಡ ಅದು ಸ್ಪರ್ಧೆಯನ್ನ ಮಾಡಿದೆ. ಲೋಕ ಜನತಾ ಪಕ್ಷ ಏನಿದೆ ಅದು 28 ಸ್ಥಾನಗಳಲ್ಲಿ ಸ್ಪರ್ಧೆಯನ್ನ ಮಾಡಿದೆ. ಈ ಕೂಟದಲ್ಲಿರತಕ್ಕಂತಹ ಉಳಿದ ಸಣ್ಣ ಪುಟ್ಟ ಪಕ್ಷಗಳಿಗೆ ಉಳಿದ ಸೀಟುಗಳನ್ನ ಹಂಚಿಕೆ ಮಾಡಲಾಗಿದೆ. ಕಳೆದ ಬಾರಿಯ ಚುನಾವಣೆಯಲ್ಲಿ ಯಾವ ಪಕ್ಷಗಳು ಎಷ್ಟು ಸ್ಥಾನಗಳನ್ನ ಗೆದ್ದಿದ್ವು ಎನ್ನುವಂಥದ್ದನ್ನ ಒಂದ್ಸರಿ ನೆನ್ಪು ಮಾಡ್ಕೊಂಡು ಬರೋಣ. 243 ಸೀಟುಗಳಲ್ಲಿ NDA ಕೂಟ 125 ಸ್ಥಾನಗಳನ್ನ ಪಡೆದು ಸರ್ಕಾರವನ್ನ ರಚನೆ ಮಾಡಿತ್ತು. ಅದರಲ್ಲಿ BJP 74 ಸ್ಥಾನಗಳಲ್ಲಿ, JDU 43 ಸ್ಥಾನಗಳಲ್ಲಿ, VPI ಪಕ್ಷ 4 ಸ್ಥಾನಗಳಲ್ಲಿ, HIM ಪಕ್ಷ 4 ಸೀಟನ್ನು ಪಡೆದುಕೊಂಡು ಸರ್ಕಾರವನ್ನ ರಚನೆ ಮಾಡಿದ್ವು. ಮಹಾಗಠಬಂಧನ್ 110 ಸ್ಥಾನಗಳನ್ನ ಪಡೆದಿತ್ತು. RJD 75, ಕಾಂಗ್ರೆಸ್ 19, CPIML 12, CPI ಮತ್ತು CPIM ತಲಾ 2 ಸ್ಥಾನಗಳನ್ನ ಪಡೆದುಕೊಂಡಿದ್ವು. ವಿರೋಧ ಪಕ್ಷದಲ್ಲಿ ಮಹಾಗಠಬಂಧನ್ ಇದ್ದಿರುವಂತದ್ದನ್ನ ನಾವು ಇಲ್ಲಿ ಗಮನಿಸಬಹುದು. NDA 37.26% ಮತವನ್ನ ಪಡೆದುಕೊಂಡ್ರೆ, ಮಹಾಗಠಬಂಧನ್ 37.23% ಮತವನ್ನ ಪಡೆದುಕೊಂಡಿತ್ತು. ಎರಡೂ ಕೂಟಗಳ ನಡುವೆ ಒಟ್ಟು ಮತ ಗಳಿಕೆಯಲ್ಲಿ ಕೇವಲ 9,150 ಮತ ವ್ಯತ್ಯಾಸವಿತ್ತು ಎನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಾಗಿದೆ. NDA ಕೂಟ 1,57,02,650 ಮತಗಳನ್ನ ಪಡೆದರೆ, ಮಹಾಗಠಬಂಧನ್ 1,56,91,500 ಮತವನ್ನ ಪಡೆದಿತ್ತು. ಕೇವಲ 9,150 ಮತಗಳ ಅಂತರ ಮಾತ್ರ ಇತ್ತು ಎನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಗೆದ್ದಿರುವಂತಹ ಸೀಟುಗಳು, ಪಡೆದಿರುವಂತಹ ಮತ ಪ್ರಮಾಣ ಇವೆಲ್ಲವನ್ನು ಕೂಡ ಒಂದ್ ಕಡೆ ಬದಿಗಿರಿಸೋಣ. ಕೇವಲ 9,150 ಮತಗಳನ್ನ ಎರಡೂ ಕೂಟದ ನಡುವೆ ಇದ್ದಂತಹ ವ್ಯತ್ಯಾಸವನ್ನ ಗಮನಿಸಿದ್ರೆ ನಾವಿದನ್ನ ಪ್ರಮುಖವಾಗಿ ನೋಡ್ಬೇಕಾಗಿದೆ. ಈ ಅಂತರಕ್ಕಾಗಿಯೇ ಬಿಜೆಪಿ ಅಥವಾ NDA ಕೂಟ ಭಯ ಪಡ್ತು ಎನ್ನುವಂತಹ ಮಾಹಿತಿ ಕೂಡ ಈ ಸಂದರ್ಭದಲ್ಲಿ ಹರಿದಾಡ್ತಾ ಇದ್ದಾವೆ. ಹಾಗಾಗಿ ಏನ್ ಕೇವಲ
ಕೇವಲ 9,150 ಮತದ ವ್ಯತ್ಯಾಸ ಇತ್ತು. ಇದೇನಾದ್ರೂ ಮುಂದಿನ ಚುನಾವಣೆಯೊಳಗಡೆ ಮಹಾಗಠಬಂಧನ್ಗೆ ಅನುಕೂಲ ಆಗ್ಬಿಟ್ರೆ ನಮಗೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕಾಗಿಯೇ ವಿಶೇಷ ತೀವ್ರ ಮತ ಪರಿಷ್ಕರಣೆ SIR ಅಂದ್ರೆ ಸರ್ ಅಂತ ನಾವೇನ್ ಕರಿತಾ ಇದೀವಿ ಅದನ್ನ ಬಿಹಾರದಲ್ಲಿ ಜಾರಿ ಮಾಡಿದ್ದು ಅದೇ ಕಾರಣಕ್ಕಾಗಿಯೇ ಅಂತ ಹೇಳಿ ಅನೇಕ ಜನ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಪ್ರತ್ಯೇಕವಾಗಿ ಸ್ಪರ್ಧೆಯನ್ನ ಮಾಡಿದಂತಹ ಲೋಕ ಜನಶಕ್ತಿ ಪಕ್ಷ 5.66 ಮತಗಳೊಂದಿಗೆ ಕೇವಲ 1 ಸ್ಥಾನವನ್ನ ಮಾತ್ರ ಗಳಿಸಿತ್ತು. AIMIM ಪಕ್ಷ, BSP, RLJP ಇವು ಮೂರನೇ ಕೂಟವನ್ನ ರಚನೆ ಮಾಡಿಕೊಂಡು 4.5% ಮತವನ್ನ ಪಡೆದು 6 ಸೀಟ್ಗಳನ್ನ ಅವು ಗೆದ್ದಿರುವಂತದನ್ನ ನಾವು ಇಲ್ಲಿ ಗಮನಿಸಬಹುದು. ಸುಮಾರು 8% ಅಂತೂ ಮತಗಳಿಕೆಯನ್ನ ಪಕ್ಷೇತರರು ಪಡೆದುಕೊಂಡಿದ್ರು. ಅವರು ಕೇವಲ 1 ಸ್ಥಾನವನ್ನ ಮಾತ್ರ ಗೆದ್ದಿದ್ರು. ಈ ಬಾರಿ ಬಿಹಾರದಲ್ಲಿ ಹೊಸ 3 ಅಂಶಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅದು ಈ ಚುನಾವಣೆಯ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರಬಹುದು ಎನ್ನುವಂಥದ್ದನ್ನ ನೋಡೋದಾದ್ರೆ, ಈ ಹಿಂದಿನಂತೆ ಈ ಬಾರಿಯೂ ಕೂಡ ಚುನಾವಣೆಯಲ್ಲಿ ಬಿಹಾರ ಹಿಂದುಳಿದಿರುವಿಕೆ ಬಗ್ಗೆ, ನಿರುದ್ಯೋಗದ ಬಗ್ಗೆ, ಕಾನೂನು ಸುವ್ಯವಸ್ಥೆಯ ಬಗ್ಗೆ, ಸಾಮಾಜಿಕ ನ್ಯಾಯ, ಜಾತಿ ಸಮೀಕರಣಗಳ ಬಗ್ಗೆ ಚರ್ಚೆ ಆಗ್ತಾ ಇರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಇದರ ಜೊತೆಯಲ್ಲೇ ಈ ಬಾರಿಯ ಚುನಾವಣೆ ಕಳೆದ ಬಾರಿಗಿಂತ ಪ್ರಮುಖವಾಗಿರ್ತಕ್ಕಂತಹ ಪ್ರಭಾವವನ್ನ ಬೀರುವಂತಹ 3 ಹೊಸ ಅಂಶಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಆ 3 ಹೊಸ ಸಂಗತಿಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಸಾಮಾಜಿಕ ಆರ್ಥಿಕ ಸಮೀಕ್ಷೆ, ಮತಕಳ್ಳತನದ ಆಪಾದನೆ, ವಿಶೇಷ ತೀವ್ರ ಪರಿಷ್ಕರಣೆ SIR ಮತ್ತು ಹೊಸ ಪಕ್ಷ ಜನಸುರಾಜ್ ಏನ್ ಸ್ಥಾಪನೆ ಮಾಡಿದೆ ಇದು ಸ್ಪರ್ಧೆಯನ್ನ ಮಾಡಿರುವಂತದ್ದು. ಒಟ್ಟಾರೆ ಈ ಅಂಶಗಳು ಬಿಹಾರ್ ಚುನಾವಣೆಯ ಮೇಲೆ ಯಾವ ರೀತಿಯ ಪರಿಣಾಮವನ್ನ ಬೀರಬಹುದು ಅಂತ ಹೇಳಿ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಲೋಹಿಯಾ ಕರ್ಪೂರಿ ಠಾಕೂರ್ ನಾಡಾಗಿ ಸಾಮಾಜಿಕ ನ್ಯಾಯದ ರಾಜಕಾರಣಕ್ಕೆ ಹೆಸರಾಗಿರ್ತಕ್ಕಂತಹ ಬಿಹಾರದಲ್ಲಿ ಮೊಟ್ಟ ಮೊದಲ ಬಾರಿಗೆ, ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಸಾಮಾಜಿಕ ಆರ್ಥಿಕ ಸಮೀಕ್ಷೆಯನ್ನ ನಡೆಸಿದಂತಹ ರಾಜ್ಯ ಎನ್ನುವಂತಹ ಹೆಗ್ಗಳಿಕೆಗೆ ಅದು ಪಾತ್ರ ಆಗಿತ್ತು. ಈ ಸಮೀಕ್ಷೆ ವಿವಿಧ ಜಾತಿಗಳ, ಅದರಲ್ಲೂ ಅತಿ ಹಿಂದುಳಿದಂತಹ ಜಾತಿ EBC ಅಂತ ಏನ್ ಕರಿತೀವಿ, SC ST ಮತ್ತು ಮಹಿಳೆಯರ ಸಂಖ್ಯೆ, ಪ್ರಮಾಣ ಮತ್ತು ಸಾಮಾಜಿಕ ಆರ್ಥಿಕ ದುಸ್ಥಿತಿಯನ್ನ ಕುರಿತಾಗಿರ್ತಕ್ಕಂತಹ ನಿಖರ ಮಾಹಿತಿಯನ್ನ ನೀಡಿದ್ವು. ಬಿಹಾರದಲ್ಲಿ ಒಟ್ಟು ಹಿಂದುಳಿದ ಜಾತಿಗಳ ಪ್ರಮಾಣ 63%ಇದೆ. ಅದರಲ್ಲಿ EBC 36%, OBC 27%ಇದೆ. ಬಿಹಾರದ SC ST ಪ್ರಮಾಣ 21%ಇದೆ. ಬಿಹಾರದಲ್ಲಿ 64% ಜನ 10,000 ರೂಪಾಯಿಗಿಂತಲೂ ಕಡಿಮೆ ಆದಾಯವನ್ನು ಹೊಂದಿರುವಂತವರಿದ್ದಾರೆ. ಅದರಲ್ಲಿ 34% 6,000 ರೂಪಾಯಿಗಿಂತಲೂ ಕಡಿಮೆ ಆದಾಯವನ್ನು ಹೊಂದಿದ್ದಾರೆ. ಇವರಲ್ಲಿ ಹೆಚ್ಚಿನವರು EBC, OBC, SC ST ಅವರಾಗಿದ್ದಾರೆ ಅನ್ನುವಂಥದ್ದನ್ನ ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕು. ಆದ್ರೆ ಕೇವಲ 15% ಇರುವಂತಹ ಉಚ್ಚ ಜಾತಿಗಳಿಗೆ ಬಿಜೆಪಿ 50% ಮತ್ತು NDA 35% ಟಿಕೆಟ್ ಅನ್ನ ಕೊಟ್ಟಿದೆ. RJD ಮತ್ತು ಮಹಾಗಠಬಂಧನ್ ಜಾತಿಯವಾರು ಟಿಕೆಟ್ ಪ್ರಮಾಣವನ್ನ ಹೆಚ್ಚು ಸಮತೋಲನವಾಗಿ ನೋಡ್ಕೊಂಡಿದ್ರು ಕೂಡ EBS ಜಾತಿಗಳಿಗೆ ಹೆಚ್ಚು ಟಿಕೆಟ್ ಅನ್ನ ನೀಡಿಲ್ಲ ಎನ್ನುವಂತಹ ಆರೋಪಗಳು ಕೂಡ ಅಲ್ಲಿ ಕೇಳಿ ಬರ್ತಾ ಇದಾವೆ. ಎರಡೂ ಕೂಟಗಳನ್ನ ಸೇರಿಸಿ ನೋಡೋದಾದ್ರೆ 42% ಉಚ್ಚ ಜಾತಿಗಳಿಗೆ ಮತ್ತು OBCಗಳಿಗೆ 60% ಟಿಕೆಟ್ಗಳನ್ನ ಎರಡೂ ಕೂಟಗಳು ನೀಡಿದಾವೆ ಎನ್ನುವಂತದ್ದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಬಿಜೆಪಿ ಚುನಾವಣಾ ಕಮಿಷನ್ ಅನ್ನ ದುರ್ಬಳಕೆ ಮಾಡಿಕೊಂಡು ಮತಕಳ್ಳತನವನ್ನ ಮಾಡಿದೆ ಅಂತೇಳಿ ರಾಹುಲ್ ಗಾಂಧಿ ಆರೋಪವನ್ನ ಮಾಡಿದ್ರು ಮತ್ತು ಬಿಹಾರದಲ್ಲಿ ತರಾತುರಿಯಲ್ಲಿ ನಡೆಸಿದಂತಹ ತೀವ್ರ ವಿಶೇಷ ಪರಿಷ್ಕರಣೆ ಏನಿದೆ, ಅಂದ್ರೆ ನಾವು ಸರ್ ಅಂತ ಏನ್ ಕರಿತಾ ಇದ್ದೀವಿ, ಇದು NDA ಕೂಟದ ವಿಶ್ವಾಸಾರ್ಹತೆಗೆ ತೀವ್ರ ಪ್ರಮಾಣದ ಕುಂದನ್ನ ತಂದಿದೆ ಅಂತೇಳಿ ಅಲ್ಲಿಯ ಮಾಧ್ಯಮಗಳು ಮತ್ತು ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. SIR ನಡೆಸಿದ ಭಾಗವಾಗಿ ಬಿಹಾರದಲ್ಲಿ ಸುಮಾರು 47 ಲಕ್ಷ ಮತದಾರರನ್ನ ತೆಗೆದುಹಾಕಲಾಗಿದೆ. ಸಹಜವಾಗಿ ಹೆಚ್ಚಾಗಬೇಕಾಗಿದ್ದಂತಹ ವಯಸ್ಕ ಮತದಾರರು ಸುಮಾರು 7% ಜನ ಮತದಾನದ ಹಕ್ಕನ್ನ ಇಲ್ಲಿ ಕಳೆದುಕೊಂಡಿದ್ದಾರೆ ಅಂತೇಳಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಮತಪಟ್ಟಿಯಿಂದ ತೆಗೆಯಲ್ಪಟ್ಟಂತವರು ಹೆಚ್ಚಿನವರು ಯಾರಾಗಿದ್ದಾರೆ ಅಂತ ಹೇಳಿದ್ರೆ ವಲಸೆ ಕಾರ್ಮಿಕರು ಮತ್ತು ಮಹಿಳೆಯರಾಗಿದ್ದಾರೆ. ಇವರಲ್ಲಿ ತೀವ್ರ ಬಡವರು, ಅದರಲ್ಲಿ EBC ಮತ್ತು SC STಗೆ ಸೇರಿರ್ತಕ್ಕಂತಹ ಮಹಿಳೆಯರಾಗಿದ್ದಾರೆ. ಮಹಿಳೆಯರ ಮತ ಹಕ್ಕುಗಳ ಕಸಿತದ ಪ್ರಮಾಣ ಅಚ್ಚರಿ ತರುವಂತಾಗಿದ್ದದೆ. ಒಟ್ಟು ಕಡಿತದಲ್ಲಿ ಮಹಿಳೆಯರ ಪ್ರಮಾಣ 60% ಆಗಿದೆ. ಜನಸಂಖ್ಯೆಯಲ್ಲಿ ಮಹಿಳೆಯರ ಪ್ರಮಾಣ 1000 ಪುರುಷರಿಗೆ 914 ಇದ್ರೆ ಸರ್ ಅಂದ್ರೆ SIR ನಡೆಸಿದ ನಂತರ ಅದು 894 ಅಂತ ಹೇಳಿ ಮತಪಟ್ಟಿ ಒಳಗಡೆ ಘೋಷಣೆ ಆಗಿರುವಂತದನ್ನ ನೋಡ್ತಾ ಇದೀವಿ. ಒಟ್ಟಾರೆ ಬಿಹಾರದೊಳಗಡೆ ಪುರುಷರಿಗಿಂತ ಮಹಿಳಾ ಮತದಾರರೇ ಹೆಚ್ಚಿರೋ ಕಾರಣದಿಂದಾಗಿ ಇದು ಯಾವ ರೀತಿಯ ಪ್ರಭಾವವನ್ನ ಬೀರಬಹುದು ಎನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಇನ್ನು ಹೊಸದಾಗಿ ಸ್ಪರ್ಧೆ ಮಾಡಿರುವಂತಹ ಪ್ರಶಾಂತ್ ಕಿಶೋರ್ ಅವರ ಜನಸುರಾಜ್ ಪಕ್ಷ ಏನಿದೆ, ಇದು ಸಾಕಷ್ಟು ಪ್ರಚಾರವನ್ನ ನಡೆಸ್ತಾ ಇದೆ. ಸಾಂಪ್ರದಾಯಿಕ ಜಾತಿ ಸಮೀಕರಣವನ್ನ ಬಿಟ್ಟು
ಬಿಹಾರದಲ್ಲಿ ಯುವ ಜನರು ಎದುರಿಸ್ತಾ ಇರತಕ್ಕಂತಹ ಸಮಸ್ಯೆಗಳ ಬಗ್ಗೆ ಅದು ಹೆಚ್ಚು ಒತ್ತನ್ನು ನೀಡ್ತಾ ಇದೆ. ನಿತೀಶ್ ಕುಮಾರ್ ಅವರ NDA ವಿರುದ್ಧ ಸಹಜವಾಗಿರ್ತಕ್ಕಂತಹ ಆಡಳಿತ ವಿರೋಧಿಯಲ್ಲೇ ಅತೃಪ್ತಿ ಮತ್ತು ಬಿಹಾರ ಹಿಂದುಳಿದಿರುವಿಕೆ ಮತ್ತು ಅಲ್ಲಿರ್ತಕ್ಕಂತಹ ಸಮಸ್ಯೆಗಳ ಬಗ್ಗೆ ಅದು ಹೆಚ್ಚು ಫೋಕಸ್ ಮಾಡಿ ಪ್ರಚಾರವನ್ನ ಮಾಡ್ತಾ ಇದೆ. ಎರಡೂ ಕೂಟದ ಪ್ರಮುಖ ಪಕ್ಷಗಳಾಗಿರ್ತಕ್ಕಂತಹ RJD, JDU, ಕಾಂಗ್ರೆಸ್, BJP ಈ 4 ಪಕ್ಷಗಳನ್ನ ಈಗಾಗಲೇ ರಾಜ್ಯದ ಜನ ನೋಡಿಯಾಗಿದೆ. ಇವರು ಯಾವುದೇ ರೀತಿಯಾಗಿರ್ತಕ್ಕಂತಹ ಅಭಿವೃದ್ಧಿ ಕೆಲಸಗಳಿಗೆ ಒತ್ತನ್ನ ಕೊಟ್ಟಿಲ್ಲ. ಹಾಗಾಗಿ ಹೊಸ ಪಕ್ಷಕ್ಕೆ ನೀವು ಅವಕಾಶವನ್ನ ಕೊಡಬೇಕು ಅಂತೇಳಿ ಅವರು ಮತದಾರರಲ್ಲಿ ಪ್ರಶಾಂತ್ ಕಿಶೋರ್ ಅವರು ಕೋರಿಕೆಯನ್ನು ಮಾಡ್ತಾ ಇರುವಂತದನ್ನ ನಾವಿಲ್ಲಿ ಗಮನಿಸಬಹುದು. ಪ್ರಶಾಂತ್ ಕಿಶೋರ್ ಅವರ ಜನಸುರಾಜ್ ಪಕ್ಷ ಒಂದಿಷ್ಟು ಮತವನ್ನ ಗಳಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳಲಿಕ್ಕಾಗ್ತಾ ಇದೆ. ಆದ್ರೆ ಅದು ಹೆಚ್ಚಿನ ಸೀಟನ್ನ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ತನ್ನ ಮತ ಪ್ರಮಾಣವನ್ನ ಅದು ಏರಿಸಿಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ. ಎಷ್ಟಾಗುತ್ತೆ ಅದರ ಮತ ಪ್ರಮಾಣ, ಯಾಕಂದ್ರೆ ಹೊಸದಾಗಿ ಸ್ಪರ್ಧೆ ಮಾಡಿರೋ ಕಾರಣಕ್ಕಾಗಿ ಅದರ ಮತ ಪ್ರಮಾಣ ಎಷ್ಟಾಗಬಹುದು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಚುನಾವಣಾ ಲೆಕ್ಕಾಚಾರವನ್ನ ಮಾಡ್ತಾ ಇದ್ದಾರೆ. ಅದು ಜನಸುರಾಜ್ ಪಕ್ಷ ಎಷ್ಟು ಮತ ಪ್ರಮಾಣವನ್ನ ಪಡಿಬಹುದು, ಎಷ್ಟು ಮತಗಳನ್ನ ಪಡಿಬಹುದು ಅಂತ ಹೇಳಿ. ಆದ್ರೆ ಅವರು ಸೀಟನ್ನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಎರಡೂ ಕೂಟದ ಏನ್ ಮತಬುಟ್ಟಿ ಏನಿದೆ, ಈ ಮತಬುಟ್ಟಿಯನ್ನ ಕಸಿಯುವಂತಹ ಕೆಲಸವನ್ನ ಮಾಡ್ತಾರೆ. ಯಾವ ಕೂಟಕ್ಕೆ ಹಾನಿಯನ್ನ ಮಾಡಬಹುದು ಎನ್ನುವಂತಹ ಅಂದಾಜು ಲೆಕ್ಕಾಚಾರಗಳು ಅಲ್ಲಿ ನಡೀತಾ ಇದ್ದಾವೆ. ಪ್ರಶಾಂತ್ ಕಿಶೋರ್ ಅವರ ಪಕ್ಷ 116 ಸ್ಥಾನಗಳಲ್ಲಿ ಏನು ಸ್ಪರ್ಧೆ ಮಾಡಿದೆ, ಅದರಲ್ಲಿ 61 ಸೀಟುಗಳಿಗೆ ಹಾನಿಯನ್ನ ಮಾಡಬಹುದು ಅಂತ ಹೇಳಿ ಹೇಳಲಾಗ್ತಾ ಇದೆ. ಆ ಕ್ಷೇತ್ರದಲ್ಲಿ ಮಹಾಗಠಬಂಧನ್ ಮತ್ತು NDA ಕೂಟ ಏನಿದೆ, ಇವೆರಡರ ನಡುವೆ ತೀವ್ರ ಸ್ಪರ್ಧೆ ಇದೆ. ಕೇವಲ 5% ಅಂತರದ ಮತದೊಳಗಡೆ ಕಳೆದ ಬಾರಿಯ ಚುನಾವಣೆಯೊಳಗಡೆ ಅವರು ಸೋತಿರುವಂತದ್ದನ್ನ ನೋಡಬಹುದು. ಹಾಗಾಗಿ ಈ 61 ಸೀಟುಗಳಲ್ಲಿ ದೊಡ್ಡ ಪ್ರಮಾಣದ ಏಟನ್ನ ಪ್ರಶಾಂತ್ ಕಿಶೋರ್ ಅವರ ಪಕ್ಷ ಕೊಡುತ್ತೆ ಅಂತೇಳಿ ರಾಜಕೀಯ ವಿಶ್ಲೇಷಕರು ಮಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಗ್ರಾಮೀಣ ಪ್ರದೇಶ ಮಹಾಗಠಬಂಧನ್ ಕೂಟಕ್ಕೆ ದೊಡ್ಡ ಪ್ರಮಾಣದ ಬಲ ಇದೆ. ಹೆಚ್ಚು ಜನರನ್ನ ಅದು ಮಹಾಗಠಬಂಧನ್ ಅಥವಾ RJD ಕೂಟವನ್ನ ಬಹಳಷ್ಟು ಜನ ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂತಹ ಮತದಾರರು ಒಪ್ಕೊಳ್ತಾ ಇದ್ದಾರೆ. ಇಲ್ಲಿಯೂ ಕೂಡ ಅದು ಹಾನಿಯನ್ನ ತಂದೊಡ್ಡುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಇನ್ನು ನಗರ ಪ್ರದೇಶದಲ್ಲಿ NDAಗೂ ಕೂಡ ಹಾನಿಯನ್ನ ಮಾಡುವಂತಹ ಸಾಧ್ಯತೆಯನ್ನ ಪ್ರಶಾಂತ್ ಕಿಶೋರ್ ಅವರ ಪಕ್ಷ ಮಾಡಬಹುದು. ಒಟ್ಟಾರೆ ಫಲಿತಾಂಶದ ಏರುಪೇರು ಮಾಡುವಂತಹ ಸಾಧ್ಯತೆ ಪ್ರಶಾಂತ್ ಕಿಶೋರ್ ಅವರ ಪಕ್ಷಕ್ಕಿದೆ ಅಂತೇಳಿ ವೀಕ್ಷಕರು ಅಭಿಪ್ರಾಯವನ್ನ ಪಡ್ತಾ ಇದ್ದಾರೆ. ಮಹಾಗಠಬಂಧನ್ನ ತೇಜಸ್ವಿ ಯಾದವ್ ಮತ್ತು ರಾಹುಲ್ ಗಾಂಧಿ ವೈಯಕ್ತಿಕವಾಗಿ ಮತ್ತು ಜಂಟಿ ಪ್ರಚಾರಾಂದೋಲನವನ್ನ ಕಳೆದ ಹಲವು ತಿಂಗಳುಗಳಿಂದ ನಡೆಸ್ತಾ ಬರ್ತಾ ಇದ್ದಾರೆ. ಇನ್ನು ಮಹಾಗಠಬಂಧನ್ನ ಪ್ರಣಾಳಿಕೆ ಏನಿದೆ ಅನ್ನುವಂಥದ್ದನ್ನ ನೋಡೋದಾದ್ರೆ 20 ತಿಂಗಳೊಳಗೆ ಪ್ರತಿ ಕುಟುಂಬಕ್ಕೆ ಒಂದು ಸರ್ಕಾರಿ ಉದ್ಯೋಗವನ್ನ ನೀಡ್ತೇವೆ. ಅಂದ್ರೆ ಸರ್ಕಾರ ರಚನೆಯಾದ 20 ತಿಂಗಳೊಳಗೆ ಪ್ರತಿ ಕುಟುಂಬಕ್ಕೆ ಒಂದು ಸರ್ಕಾರಿ ಉದ್ಯೋಗವನ್ನ ಕೊಡ್ತೇವೆ ಎನ್ನುವಂಥದ್ದನ್ನ ಪ್ರಣಾಳಿಕೆಯೊಳಗಡೆ ಅವರು ಪ್ರಮುಖವಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಜೀವಿಕಾ ದೀದಿಗಳಿಗೆ ₹30,000 ವೇತನದ ಕಾಯಂ ಸರ್ಕಾರಿ ನೌಕರಿ ಮತ್ತು ಎಲ್ಲಾ ಸರ್ಕಾರಿ ಕಾಂಟ್ರಾಕ್ಟ್ ಕಾರ್ಮಿಕರೇನಿದ್ದಾರೆ ಇವರನ್ನ ಕಾಯಂ ಮಾಡುವಂತಹ ಇತ್ಯಾದಿ ಭರವಸೆಗಳನ್ನ ಆ ಪ್ರಣಾಳಿಕೆಯೊಳಗಡೆ ಕೊಟ್ಟಿರುವಂತದ್ದನ್ನ ನಾವು ನೋಡಬಹುದಾಗಿದೆ. ಇನ್ನು ಬಿಹಾರದಲ್ಲಿರತಕ್ಕಂತಹ ವ್ಯಾಪಕ ನಿರುದ್ಯೋಗದ ಬಗ್ಗೆ ಪ್ರಣಾಳಿಕೆ ಒಳಗಡೆ ಪ್ರಸ್ತಾಪವನ್ನು ಮಾಡಲಾಗಿದೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪೇಪರ್ ಲೀಕ್ ಹಾಗೂ ಅಕ್ರಮಗಳನ್ನ ತಡೆಗಟ್ಟೋದು ಹೇಗೆ ಅನ್ನೋದ್ರ ಬಗ್ಗೆ ಅಲ್ಲಿ ಸಾಕಷ್ಟು ವಿಚಾರವನ್ನ ಮತ್ತು ಆ ಕ್ರಮದ ಭರವಸೆಯನ್ನ ಕೊಡುವಂತದ್ದು ಕೂಡ ನಾವಲ್ಲಿ ನೋಡಬಹುದಾಗಿದೆ. ಆ ಪ್ರಣಾಳಿಕೆ ಒಳಗಡೆ ಜಿಸ್ನೆ ಚಲಾಯಿ ಲಾಠಿ ಯತ್ ಪರ್ ಉಸ್ಕೋ ಹಿಸಾಬ್ ಹೋಗೋ ಬೂತ್ ಪರ್, ಅಂದ್ರೆ ಯುವ ಜನರ ಮೇಲೆ ಲಾಠಿ ಹೊಡೆದವರ ಲೆಕ್ಕವನ್ನ ಬೂತ್ ನಲ್ಲಿ ಚುಕ್ತಾ ಮಾಡಿ ಎನ್ನುವಂತಹದ್ದನ್ನ ಪೇಪರ್ ಲೀಕ್ ವಿರುದ್ಧ ಒಂದ್ ರೀತಿ ಜನಾಕರ್ಷಣೆಯ ಘೋಷಣೆಯನ್ನ ಅಲ್ಲಿ ಕೊಟ್ಟಿರುವಂತದ್ದನ್ನ ಮಹಾಗಠಬಂಧನ್ ಪ್ರಣಾಳಿಕೆ ಒಳಗಡೆ ನಾವು ನೋಡಬಹುದಾಗಿದೆ. ಆದ್ರೆ ಆಶ್ಚರ್ಯ ಆಗ್ತಾ ಇರೋದೇನು ಅಂತ ಹೇಳಿದ್ರೆ, NDA ಕೂಟ ಇಲ್ಲಿಯವರೆಗೆ ನಿತೀಶ್ ಕುಮಾರ್ ಅವರನ್ನ ಮುಖ್ಯಮಂತ್ರಿಯಾಗಿ ನಾಮನಿರ್ದೇಶನವನ್ನ ಮಾಡಿಲ್ಲ. ಅಮಿತ್ ಶಾ ಅಂತೂ ಮುಖ್ಯಮಂತ್ರಿಯನ್ನ ಚುನಾವಣೆಯ ನಂತರದಲ್ಲಿ ಶಾಸಕರು ಆರಿಸ್ತಾರೆ ಅಂತೇಳಿ ಹೇಳಿಕೆಯನ್ನ ನೀಡಿದ್ರು. ಮಹಾಗಠಬಂಧನ್ ಘೋಷಣೆ ನಂತರ ಅವ್ರಿಗೊಂದಿಷ್ಟು ಕಸವಿಸಿ ಆರಂಭ ಆಗಿ ಇಲ್ಲ ನಿತೀಶ್ ಕುಮಾರ್ ಅವರೇ ನಮ್ಮ ಮುಖ್ಯಮಂತ್ರಿ ಅಂತ ಹೇಳಿ ಹೇಳಲಾರಂಭಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿದೆ. ಆದ್ರೆ JDU ಮತ್ತೆ BJP ಅಥವಾ NDA ಸಭೆಯಲ್ಲಿ ಇದ್ರ ಬಗ್ಗೆ ನಿರ್ದಿಷ್ಟವಾಗಿರ್ತಕ್ಕಂತಹ ನಿರ್ಧಾರಕ್ಕೆ ಬಂದಿಲ್ಲ. ಯಾರು ನಮ್ಮ ಸರ್ಕಾರ ಬಂದ್ರೆ NDA ಸರ್ಕಾರ ರಚನೆ ಆದ್ರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾರು ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು, ಘೋಷಣೆ ಮಾಡಬೇಕು ಎನ್ನುವಂತಹ ವಿಚಾರಕ್ಕೆ JDU ಅಥವಾ BJP ಅಥವಾ NDA ಕೂಟದ ಸಭೆಯಲ್ಲಿ ಎಲ್ಲೂ ಕೂಡ ನಿರ್ದಿಷ್ಟವಾಗಿ ಚರ್ಚೆಯನ್ನ ಮಾಡಿಲ್ಲ ಎನ್ನುವಂಥದ್ದನ್ನ ಬಲ್ಲ ಮೂಲಗಳಿಂದ ಮಾಹಿತಿ ತಿಳಿದು ಬರ್ತಾ ಇದೆ. ಇನ್ನು ಇದೇ ವೇಳೆ ಯುವ ಮತ್ತು ದಲಿತ ಮುಖ್ಯಮಂತ್ರಿ ಯಾರನ್ನಾದ್ರೂ ಮಾಡಬೇಕು ಅಂತೇಳಿ LJPಯ ಚಿರಾಗ್ ಪಾಸ್ವಾನ್ ಅವರನ್ನು ಕೂಡ ತೇಜಸ್ವಿಯ ವಿರುದ್ಧ ಯುವ ಅನ್ನುವಂಥ ರೀತಿಯೊಳಗಡೆ ಯುವ ನಾಯಕ ಅನ್ನುವಂಥ ರೀತಿಯೊಳಗಡೆ ಬಿಂಬಿಸುವಂತಹ ಪ್ರಯತ್ನವನ್ನ ಅನೌಪಚಾರಿಕವಾಗಿ ಮಾಡಲಾಗ್ತಾ ಇದೆ ಎನ್ನುವಂತಹ ಪ್ರಯತ್ನಗಳು ಕೂಡ ನಡೆದಿತ್ತು. ಬಿಜೆಪಿ ರೀತಿಯ ಲೆಕ್ಕಾಚಾರಗಳನ್ನ ತುಂಬಾ ಚಾಣಾಕ್ಷವಾಗಿ ಮಾಡುತ್ತೆ. ಅಂದ್ರೆ ಒಂದ್ ಕಡೆ ನಿತೀಶ್ ಕುಮಾರ್ ಅವರನ್ನು ಹಣಿಸುವ ಕೆಲಸವನ್ನು ಮಾಡುತ್ತೆ, ಇನ್ನೊಂದ್ ಕಡೆ ಪಾಸ್ವಾನ್ ಅವರ
ಮಗ ಏನಿದ್ದಾರೆ ಅವರನ್ನು ಕೂಡ ಹಣಿಯುವಂತಹ ಕೆಲಸವನ್ನ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ ಕಳೆದ ಬಾರಿಯ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಇದೇ ರೀತಿಯಾಗಿರ್ತಕ್ಕಂತಹ ಚಾಣಕ್ಯ ಯೋಜನೆಯನ್ನ ಜಾರಿ ಮಾಡಿತ್ತು. ಎಲ್ಜೆಪಿ ಎಲ್ಲಾ ಸ್ಪರ್ಧೆಗಳಲ್ಲೂ ಜೆಡಿಯು ವಿರುದ್ಧ ನಿಲ್ಲುವಂತಹ ಕೆಲಸವನ್ನ ಎನ್ಡಿಎ ಮಾಡಿತ್ತು ಎನ್ನುವಂಥದ್ದನ್ನ ನಾವಿಲ್ಲಿ ನೆನಪಿಸ್ಕೊಳ್ಬೇಕು. ಅಕಸ್ಮಾತ್ ಚುನಾವಣೆಯಲ್ಲಿ ಗೆದ್ರೆ ನಿತೀಶ್ ಕುಮಾರ್ ಅವರನ್ನ ಎಸೆದು ಚಿರಾಗ್ ಪಾಸ್ವಾನ್ ಅವರನ್ನ ಅಥವಾ ಇನ್ಯಾರನ್ನೋ ಅಚ್ಚರಿಯ ಮುಖ್ಯಮಂತ್ರಿಯನ್ನಾಗಿ ಮಾಡುವಂತಹ ಕೆಲಸ ನಡೆಯುತ್ತೆ ಎನ್ನುವಂತಹ ವದಂತಿಗಳು ಕೂಡ ಬಿಹಾರದಲ್ಲಿ ಮೂಲೆ ಮೂಲೆಗಳಲ್ಲಿ ಕೇಳಿ ಬರ್ತಾ ಇರುವಂತದ್ದನ್ನು ನಾವು ಗಮನಿಸಬಹುದು. ಈ ರೀತಿ ಚರ್ಚೆ ಆಗ್ತಾ ಇರುವಂತದ್ದು ಎನ್ಡಿಎಗೆ ಲಾಭಕ್ಕಿಂತ ನಷ್ಟ ಅಂತಾನೆ ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅದು ಒಂದಿಷ್ಟು ಮತಕ್ಕೆ ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಎನ್ಡಿಎ ಕೂಟದ ಅಭ್ಯರ್ಥಿಗಳಿಗೆ ಇದೆ ಎನ್ನುವಂತಹ ವಿಶ್ಲೇಷಣೆಯನ್ನು ಕೂಡ ಅಲ್ಲಿಯ ರಾಜಕೀಯ ನಾಯಕರು ಚರ್ಚೆ ಮಾಡ್ತಾ ಇರುವಂತದನ್ನ ನಾವು ಗಮನಿಸಬಹುದು. ಮತ್ತೆ ಮುಖ್ಯವಾಗಿ ಇನ್ನೊಂದು ಎನ್ಡಿಎ ಮಾಡ್ತಾ ಇರುವಂತಹ ಪ್ರಚಾರ ಏನು ಅಂತ ಹೇಳಿದ್ರೆ, ನಿಮಗೆ ಬಿಹಾರದಲ್ಲಿ ಜಂಗಲ್ ರಾಜ ಬೇಕಾ, ಲಾಲು ಆಡಳಿತ ಬೇಕಾ ಎನ್ನುವಂತಹ ಪ್ರಶ್ನೆಯನ್ನ ಎನ್ಡಿಎ ಇಟ್ಕೊಂಡು ಪ್ರಚಾರವನ್ನ ಮಾಡ್ತಾ ಇದೆ. ಜಂಗಲ್ ರಾಜ ಬಿಹಾರದಲ್ಲಿ ವ್ಯಾಪಕವಾಗಿರ್ತಕ್ಕಂತಹ ಪಾಳೆಗಾರಿ ಪ್ರಾಬಲ್ಯದ ಫಲ ಆಗಿದೆ. ಅದು ಲಾಲು ಪ್ರಸಾದ್ ಯಾದವ್ ಅವರು ಗಿಂತ ಮುಂಚೆನೂ ಇತ್ತು, ಲಾಲು ಪ್ರಸಾದ್ ಅವರು ಆಡಳಿತದಲ್ಲಿ ಇದ್ದಾಗಲೂ ಇತ್ತು, ಲಾಲು ಪ್ರಸಾದ್ ಅವರ ನಂತರದಲ್ಲೂ ಕೂಡ ಇದು ಇದೆ ಅನ್ನುವಂಥದ್ದು ನಾವಿಲ್ಲಿ ನೋಡ್ಬೋದಾಗಿದೆ. ಅಂದ್ರೆ ಜಂಗಲ್ ರಾಜ ಅನ್ನುವಂಥದ್ದು ಮುಂದುವರ್ಕೊಂಡೇ ಬರ್ತಾ ಇದೆ. ಅದನ್ನ ಬಿಜೆಪಿ ಪ್ರಯೋಗ ಮಾಡುವಂತಹ ಕೆಲಸ ಇಲ್ಲಿ ಮಾಡ್ತಾ ಇದೆ. ಎನ್ಡಿಎ ಸರ್ಕಾರ ಮತ್ತು ನಿತೀಶ್ ಕುಮಾರ್ ವಿರುದ್ಧ ಸಹಜವಾಗಿ ಆಡಳಿತ ವಿರೋಧಿ ಅಲೆ ಇದೆ. ಆದ್ರೆ ಇಬಿಸಿ ಮತ್ತು ಮಹಿಳೆಯರ ನಡುವೆ ಅವರ ನೆಲೆ ಸಾಕಷ್ಟಿದೆ. ಇಬಿಸಿ ಮತ್ತು ಮಹಿಳೆಯರ ನಡುವೆ ಎನ್ಡಿಎ ಕೂಟದ ಬಗ್ಗೆ ಮತ್ತು ನಿತೀಶ್ ಕುಮಾರ್ ಅವರ ಬಗ್ಗೆ ಒಂದು ವಿಶ್ವಾಸಾರ್ಹ ಮಾತುಗಳನ್ನ ಅಲ್ಲಿಯ ಮತದಾರರು ಆಡ್ತಾ ಇರುವಂತದನ್ನ ನಾವು ಗಮನಿಸಬಹುದು. ಅದಕ್ಕೆ ಕಾರಣ ಅಂತ ಹೇಳಿದ್ರೆ, ಜೀವಿಕಾ ಯೋಜನೆ ಅಡಿಯಲ್ಲಿ ಗ್ರಾಮೀಣ ಮಹಿಳಾ ಸಬಲೀಕರಣ ಮತ್ತು ಜೀವನೋಪಾಯಕ್ಕಾಗಿ ಅವರು 10,000 ರೂಪಾಯಿ ಕೊಡುವಂತಹ ಯೋಜನೆ ಏನಿದೆ ಅದು ಒಂದಿಷ್ಟು ಮಟ್ಟಿಗೆ ಎನ್ಡಿಎ ಕೂಟಕ್ಕೆ ಮತ್ತು ನಿತೀಶ್ ಕುಮಾರ್ ಅವರಿಗೆ ಸಹಕಾರಿ ಆಗ್ಬೋದು ಅಂತೇಳಿ ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇದೆ. ಈ ಜೀವಿಕಾ ಯೋಜನೆ ಇದೇನು ಮುಂಚೆಯಿಂದ ಏನಿರಲಿಲ್ಲ, ಚುನಾವಣೆಗಳ ಹತ್ತಿರ ಬಂದಾಗ ಎನ್ಡಿಎ ಸರ್ಕಾರ ಇದನ್ನ ಘೋಷಣೆ ಮಾಡಿತು. ಇದು ಮಧ್ಯಪ್ರದೇಶ್, ಮಹಾರಾಷ್ಟ್ರದಂತೆ ಕೆಲಸ ಮಾಡಬಹುದು ಅಂತ ಹೇಳಿ ಎನ್ಡಿಎ ಲೆಕ್ಕಾಚಾರವನ್ನ ಹಾಕೊಂಡಂತೆ ಕಾಣಿಸ್ತಾ ಇದೆ. ಮಹಿಳೆಯರ ನಡುವೆ ನಿತೀಶ್ ಕುಮಾರ್ ಸಾಕಷ್ಟು ವಿಶ್ವಾಸಾರ್ಹವನ್ನ ಗಳಿಸಿದಂತೆ ಕಾಣಿಸ್ತಾ ಇದೆ. ಅದಕ್ಕೊಂದಿಷ್ಟು ಕಾರಣ ಇದೆ. ಏನು ಅಂತ ಹೇಳಿದ್ರೆ, ಬಾಲಿಕಾ ಸೈಕಲ್ ಯೋಜನೆ ಆಗಿರ್ಬೋದು ಮತ್ತು ಗ್ರಾಮ ಪಂಚಾಯತ್ಗಳಲ್ಲಿ 50% ಮಹಿಳಾ ಮೀಸಲಾತಿ, ಸರ್ಕಾರಿ ಉದ್ಯೋಗದಲ್ಲಿ 30% ಮಹಿಳಾ ಮೀಸಲಾತಿಯನ್ನ ಮತ್ತು ಪಾನ ನಿಷೇಧದ ಕಾರ್ಯಕ್ರಮಗಳನ್ನ ಜಾರಿ ಮಾಡಿದ್ರಿಂದಾಗಿ ಮಹಿಳೆಯರು ನಿತೀಶ್ ಕುಮಾರ್ ಅವ್ರ ಬಗ್ಗೆ ಒಂದಿಷ್ಟು ವಿಶ್ವಾಸಾರ್ಹತೆಯನ್ನ ಸಂಪಾದಿಸಿದ್ದಾರೆ. ಇದೇನಾದ್ರೂ ನೆರವಿಗೆ ಬರಬಹುದು ಅಂತ ಹೇಳಿ ಹೇಳಲಾಗ್ತಾ ಇದೆ. ಆದ್ರೆ ಇದೇ ಮತದಾರರ ನಡುವೆ ನಿತೀಶ್ ಕುಮಾರ್ ಅವರು ಮುಂದಿನ ಬಾರಿ ಮುಖ್ಯಮಂತ್ರಿ ಆಗೋದಿಲ್ಲ ಎನ್ನುವಂತಹ ವಿಚಾರಗಳು ಚರ್ಚೆಗೆ ಬರ್ತಾ ಇರೋ ಕಾರಣದಿಂದಾಗಿ ಮಹಿಳೆಯರು ಮತ್ತು ಇಬಿಸಿ ಮತದಾರರು ಇದನ್ನೇನಾದ್ರೂ ನಂಬಿದ್ರೆ ಡೆಫಿನೆಟ್ಲಿ ಎನ್ಡಿಎಗೆ ಇದು ಮುಳುವಾಗುವಂತಹ ಸಂಭವ ಇದೆ ಅಂತೇಳಿ ಹೇಳಲಾಗ್ತಾ ಇದೆ. ಬಿಹಾರದಲ್ಲಿ ಬಾಂಗ್ಲಾ ನುಸುಳುಕೋರರು ಬಹಳಷ್ಟು ಜನ ಇದ್ದಾರೆ ಅನ್ನೋ ಕಾರಣಕ್ಕಾಗಿಯೇ ವಿಶೇಷ ತೀವ್ರ ಪರಿಷ್ಕರಣೆಯನ್ನ ಆರಂಭ ಮಾಡಿದ್ರು. ಈಗ SIR ಮುಗ್ದಿದ್ರು ಕೂಡ ಈಗಲೂ ಕೂಡ ಬಾಂಗ್ಲಾ ನುಸುಳುಕೋರರ ಸಮಸ್ಯೆಯನ್ನ ಚುನಾವಣಾ ವಿಷಯ ಮಾಡುವಂತಹ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ. ಮತ್ತೆ ನಮಕ್ ಹರಾಮ್ಗಳ ಮತ ನಮಗೆ ಬೇಡ ಅಂತ ಹೇಳಿ ನಾಯಕರುಗಳು ಹೇಳಿ ಏನ್ ಮುಸ್ಲಿಮರ ದ್ವೇಷವನ್ನು ಹಬ್ಬಿಸುವಂತಹ ಪ್ರಯತ್ನವನ್ನ ಮಾಡಿ ಏನಾದ್ರೂ ಮತ ಪಡಿಬೇಕು ಅಂತ ಏನ್ ಬಿಜೆಪಿ ಅನ್ಕೊಳ್ತಾ ಇತ್ತು. ಆದ್ರೆ ಇಲ್ಲಿ ಆ ರೀತಿ ಆದ ಹಾಗೆ ಕಾಣಿಸ್ತಾ ಇಲ್ಲ. ಒಂದು ರೀತಿ ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಉತ್ತರ ಭಾರತದ ಬಹುತೇಕ ರಾಜ್ಯಗಳಲ್ಲಿ ಬಿಜೆಪಿ ಭಾವನಾತ್ಮಕ ವಿಚಾರಗಳನ್ನ ಮುಂದೆ ಮಾಡಿ ಚುನಾವಣೆಯನ್ನ ಗೆದ್ದಿರುವಂತದ್ದು ಮತ್ತು ತನ್ನ ನೆಲೆಯನ್ನ ಇನ್ನಷ್ಟು ಗಟ್ಟಿಗೊಳಿಸುವಂತಹ ಕೆಲಸವನ್ನ ಬಿಜೆಪಿ ಹಿಂದಿನಿಂದಲೂ ಕೂಡ ಕೋಮುದ್ವೇಷದ ಮೂಲಕ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡ್ತಾ ಬಂದಿದೆ. ಆದ್ರೆ ಬಿಹಾರದಲ್ಲಿ ಇದು ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಬಿಹಾರದ ಜನ ಭಾವನಾತ್ಮಕವಾಗಿ ಈ ರೀತಿಯ ಕೋಮು ಗಲಭೆಗಳಾಗಿರ್ಬೋದು, ಅದಕ್ಕಾಗಿರ್ಬೋದು ಇದಕ್ಕಾಗಿರ್ಬೋದು ಯಾವುದಕ್ಕೂ ಕೂಡ ಬೆಣ್ಣೆಯನ್ನು ಹಚ್ಚುವಂತ ಕೆಲಸ ಆಗ್ಲಿ ಅಥವಾ ತುಪ್ಪವನ್ನು ಸುರಿಯುವಂತಹ ಕೆಲಸವನ್ನ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅವ್ರದ್ದೇನಿದ್ರು ರಾಜ್ಯದ ಅಭಿವೃದ್ಧಿ, ರಾಜ್ಯದಲ್ಲಿ ಇರ್ತಕ್ಕಂತಹ ನಿರುದ್ಯೋಗದ ಸಮಸ್ಯೆ, ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಮಾತ್ರ ಮತದಾರರನ್ನ ಓಲೈಸಿದ್ರೆ, ಮತದಾರರ ನಡುವೆ ಪ್ರಣಾಳಿಕೆಯನ್ನ ಜಾರಿ ಮಾಡಿದ್ರೆ ಮಾತ್ರ ಕೆಲಸ ಆಗುತ್ತೆ ಅನ್ನುವಂಥದ್ದನ್ನ ಈ ಹಿಂದಿನಿಂದ ಚುನಾವಣೆಗಳಿಂದ ನಾವು ನೋಡ್ಕೊಂಡು ಬರ್ಬೋದಾಗಿದೆ. ಹಾಗಾಗಿ ಬಿಜೆಪಿಯ ಭಾವನಾತ್ಮಕ ತಂತ್ರ ಬಿಹಾರದಲ್ಲಿ ಫಲಿಸ್ತಾ ಇಲ್ಲ ಅಂತಾನೆ ಹೇಳ್ಬಹುದು. ಆ ಕಾರಣಕ್ಕಾಗಿಯೇ ಪ್ರತಿ ಬಾರಿಯ ಚುನಾವಣೆಯಲ್ಲಿ ಬಿಹಾರದೊಳಗಡೆ ಬಿಹಾರದ ಅಭಿವೃದ್ಧಿ, ನಿರುದ್ಯೋಗ, ಹೊರ ರಾಜ್ಯಗಳಿಗೆ ವಲಸೆ ಹೋಗ್ತಾ ಇರುವಂತದ್ದನ್ನ ಹೇಗೆ ತಡಿಬೇಕು, ಅದಕ್ಕೆ ಯಾವ ರೀತಿ ಉದ್ಯೋಗವನ್ನ ಸೃಷ್ಟಿ ಮಾಡಬೇಕು, ಸಾಮಾಜಿಕ ನ್ಯಾಯವನ್ನ ಯಾವ ರೀತಿ ಸಮತೋಲನವಾಗಿ ನೋಡಬೇಕು, ಕಲ್ಯಾಣ ಕ್ರಮಗಳು ಯಾವ ರೀತಿಯಾಗಿರ್ಬೇಕು ಎನ್ನುವುದರ ಕುರಿತಾಗಿ ಏನು ಪ್ರಚಾರ ನಡೀತಾ ಇತ್ತೋ, ಈ ಬಾರಿಯೂ ಕೂಡ ಅದೇ ವಿಷಯಗಳ ಸುತ್ತ ಚುನಾವಣಾ ಪ್ರಚಾರ ನಡೀತಾ ಇದೆ.
ಬಿಹಾರ್ ಚುನಾವಣೆಯ ವಿಚಾರದ ಕುರಿತಾಗಿ ಮುಂದಿನ ಸಂಚಿಕೆಯೊಳಗಡೆ ಎಡಪಕ್ಷಗಳು ಬಿಹಾರದ ಅಭಿವೃದ್ಧಿಗೆ ಯಾವ ರೀತಿ ಕೆಲಸವನ್ನ ಮಾಡಿದ್ದಾರೆ, ಎನ್ಡಿಎ ಕೂಟವನ್ನ ಸೋಲಿಸೋದಕ್ಕಾಗಿ ಮಹಾಗಠಬಂಧನ್ ಯಾವ ರೀತಿಯ ಪ್ರಚಾರವನ್ನ ನಡೆಸಿದೆ ಅನ್ನುವಂಥದ್ದನ್ನ ನೋಡೋಣ. ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಿಡಿಯೋಗಳು ಇಷ್ಟ ಆಗಿದ್ರೆ ನಿಮಗೆ ಬೇರೆಯವ್ರಿಗೂ ಕೂಡ ಶೇರ್ ಅನ್ನ ಮಾಡಿ. ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಜಾಯಿನ್ ಅನ್ನುವಂತಹ ಆಪ್ಷನ್ ಕೂಡ ಇದೆ. ಆ ಜಾಯಿನ್ ನಲ್ಲಿ ಸಹಯಾನಿ, ಒಡನಾಡಿ, ಪೋಷಕ ಅಂತೇಳಿ 3 ಆಪ್ಷನ್ಗಳನ್ನ ಕೊಡಲಾಗಿದೆ. ನೀವು ಆ 3 ಆಪ್ಷನ್ಗಳಲ್ಲಿ ನಿಮ್ಗೆ ಇಷ್ಟವಾಗಿರ್ತಕ್ಕಂಥದ್ದನ್ನ ಆಯ್ಕೆ ಮಾಡಿಕೊಂಡು ಜನತಾ ಮಾಧ್ಯಮಕ್ಕೆ ದೇಣಿಗೆಯನ್ನ ನೀಡಿ ಜನತಾ ಮಾಧ್ಯಮವನ್ನ ಬೆಂಬಲಿಸಿ ಅಂತ ಹೇಳ್ತಾ, ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ.